ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಖಾರವಾಗಿರೋಂಥ ಚಟ್ನಿ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು 2 ರೀತಿ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಇದನ್ನು ಬರೀ ಹಸಿರು ಮೆಣಸಿನ್ಕಾಯಿನಲ್ಲೇ ಮಾಡ್ತಾರೆ, ಆದರೆ ಬರೀ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಖಾರ ಆಗಿಬಿಡುತ್ತೆ. ಹಾಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಬೇಕಲ್ವಾ, ಹಾಗಾಗಿ ಒಂದು ಅರ್ಧ ಹಸಿರು ಮೆಣಸಿನ್ಕಾಯಿ, ಇನ್ನೊಂದು ಅರ್ಧ ಚಿಲ್ಲಿ ಮೆಣಸಿನ್ಕಾಯಿ, ಇದು ಬಜ್ಜಿ ಮೆಣಸಿನ್ಕಾಯಿ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ, ಜೊತೆಗೆ ಖಾರಕ್ಕೆ ಒಂದು 5ರಿಂದ 6 ಅಥವಾ ಒಂದು 10 ಹಾಕ್ಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ. ನಾನೊಂದು 7ರಿಂದ 8 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಖಾರ ಇರಬೇಕು, ಇದು ಚಟ್ನಿ ಸಖತ್ತಾಗಿರುತ್ತೆ. ಬರೀ ಹಸಿರು ಮೆಣಸಿನ್ಕಾಯಿನೇ ಜಾಸ್ತಿ ಹಾಕಿದ್ರೆ ತುಂಬ ಖಾರ ಆಗಿಬಿಡುತ್ತೆ, ಮಕ್ಕಳೆಲ್ಲ ತಿನ್ನಲ್ಲ ಅಷ್ಟು. ಹಾಗಾಗಿ ನಾನಿಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಉದ್ದದಕ್ಕೆ ಸ್ಲೈಸ್ ಮಾಡಿಬಿಟ್ಟು, ಈರುಳ್ಳಿನೂ ಅಷ್ಟೇ ಒಂದು 3ರಿಂದ 4 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಅದರದ್ದೊಂದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಬಜ್ಜಿ ಮೆಣಸಿನ್ಕಾಯಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಸಹ ಖಾರ ಇತ್ತು ಅಂತ ಅಂದರೆ ಅದ್ರ ಒಳಗಡೆ ಸೀಡ್ಸ್ನ ತೆಗೆದುಬಿಟ್ಟು ಹಾಕೋಬೋದು. ಇದು ಸ್ವಲ್ಪ ಖಾರ ಕಡಿಮೆನೇ ಇತ್ತು, ಹಾಗಾಗಿ ನಾನು ಸೀಡ್ ಸಮೇತನೇ ಹಾಕಿದ್ದೀನಿ. ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಸಹ ಹಾಕ್ಬಿಟ್ಟು, ಇವಾಗ ಬಜ್ಜಿ ಮೆಣಸಿನ್ಕಾಯಿನೂ ಒಂದು 4ರಿಂದ 5 ನಿಮಿಷ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. 2 ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ ನಾನು. ಹುಳಿ ಟೊಮ್ಯಾಟೊ ಯೂಸ್ ಮಾಡಿದರೆ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಜಾಮ್ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಟೊಮ್ಯಾಟೊನೂ ಹಾಕಿದ ನಂತರ ಅದ್ರ ಟೊಮ್ಯಾಟೊದಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಆ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಒಟ್ಟಿನಲ್ಲಿ ಈ ಚಟ್ನಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಕೊಂಡ್ರೇ ಒಳ್ಳೆ ಟೇಸ್ಟ್ ಬರೋದು. ಸೊ ಇವಾಗ ನೋಡಿ, ಟೊಮ್ಯಾಟೊನೂ ಸಾಫ್ಟ್ ಆಗಿದೆ, ಹಾಗೆಯೇ ಟೊಮ್ಯಾಟೊದಲ್ಲಿರೋವಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಈರುಳ್ಳಿನೂ ಅಷ್ಟೇ ಒಳ್ಳೆ ಗೋಲ್ಡನ್ ಬ್ರೌನ್ ಥರ ಚೆನ್ನಾಗಿ ಫ್ರೈ ಆಗಿದೆ. ಒಂಥರ ಜಾಸ್ತಿ ಫ್ರೈ ಆಗ್ತಿದ್ದ ಹಾಗೆ ಅದರದ್ದೊಂಥರ ಸ್ವೀಟ್ನೆಸ್ ಬರುತ್ತಲ್ವ, ಅದು ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಇವಾಗ ಆ ಮಿಶ್ರಣನ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಜೊತೆಗೆ ಈ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿದು ಚಟ್ನಿದು ಮಿಶ್ರಣ, ಅದನ್ನು ಕಂಪ್ಲೀಟಾಗಿ ಹಾಕಿ ನೀರೇನು ಹಾಕದೇ ರುಬ್ಕೊಳ್ಳಿ. ತುಂಬ ರುಬ್ಬೋದಕ್ಕೆ ಆಗ್ತಾನೇ ಇಲ್ಲ ಅಂತ ಅಂದರೆ ಒಂದು 2 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ತರಿಯಾಗಿಯೇ ಪೇಸ್ಟ್ ಮಾಡ್ಕೋಬೇಕು, ತುಂಬ ನುಣ್ಣದಾಗಿ ಮಾಡಬಾರ್ದು. ಈ ಪೇಸ್ಟ್ ಚಟ್ನಿ ತಯಾರಾದ ನಂತರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಮೇಲೊಗ್ಗರಣೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಕ್ರಿಸ್ಪಿ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಸಿವೆ, ಕಡಲೆಬೇಳೆ ಮತ್ತು ಕರಿಬೇವನ್ನು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ಬೆಳ್ಳುಳ್ಳಿ ಎಲ್ಲ ನಾವು ರುಬ್ಬೋದಕ್ಕೆ ಹಾಕಿರ್ತೀವಿ ಅಲ್ವಾ, ಸೊ ಎಕ್ಸ್ಟ್ರಾ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಏನು ಬೇಡ. ಆಲ್ರೆಡಿ ಇದು ಮೆಣಸಿನ್ಕಾಯಿ ಪೂರ್ತಿ ಚಟ್ನಿ ಆಗಿರೋದ್ರಿಂದ ಮತ್ತೆ ಒಣಮೆಣಸಿನ್ಕಾಯಿ ಹಾಕಿದ್ರೆ ಅದು ಸ್ವಲ್ಪ ಖಾರ ಆಗುತ್ತೆ, ಹಾಗಾಗಿ ಏನು ಒಣಮೆಣಸಿನ್ಕಾಯಿನೂ ಸಹ ಬೇಡ. ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಖಾರವಾಗಿರೋವಂಥ ಹಸಿರು ಮೆಣಸಿನ್ಕಾಯಿ ಅಥವಾ ಬರೀ ಮೆಣಸಿನ್ಕಾಯಿ ಚಟ್ನಿ ರೆಡಿಯಾಗಿರುತ್ತೆ. ನೀವು ಟೊಮ್ಯಾಟೊ ಮೆಣಸಿನ್ಕಾಯಿನೇ ಜಾಸ್ತಿ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಾರೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿನ ಹಾಕ್ತೀನಿ ಯಾವಾಗ್ಲೂ. ಫಸ್ಟೆಲ್ಲ ಸ್ವಲ್ಪ ಮೆಣಸಿನ್ಕಾಯಿನೇ ಹಾಕ್ತಿದ್ದೆ, ಆದರೆ ಕ್ವಾಂಟಿಟಿ ಜಾಸ್ತಿನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಬಜ್ಜಿ ಮೆಣಸಿನ್ಕಾಯಿನ ಇದ್ದಾಗ ಒಂದು ಸಲ ಇದನ್ನು ಟ್ರೈ ಮಾಡಿದ್ದೆ. ಇದೂ ಮೆಣಸಿನ್ಕಾಯಿ ಅಲ್ವಾ, ಇದರಲ್ಲೇ ಮಾಡಿ ನೋಡೋಣ ಹೇಗೆ ಬರುತ್ತೆ, ಯಾವಾಗಲೂ ಬಜ್ಜಿ ಮಾಡೋದೇನು ಬಜ್ಜಿ ಮೆಣಸಿನ್ಕಾಯಿನಲ್ಲಿ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಒಚ್ಚಲ್ಗೆ ಮಾಡ್ಕೊಂಡಿದ್ವಿ ಇವತ್ತು, ಹಾಗಾಗಿ ಒಚ್ಚಲ್ಗೆ ಜೊತೆ ಬೆಸ್ಟ್ ಕಾಂಬಿನೇಷನ್. ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆಗಂತೂ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ.